ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವೇನೋ ಯಾರಾದರೂ ಅಪಮಾನಿಸಿದರೆ ಅವರಿಗೆ ಪ್ರತ್ಯುತ್ತರ ನೀಡಬೇಕು. ಆದರೆ ಸ್ತ್ರೀಯರು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಪರಮೇಶ್ವರ, ಇಂತಹ ಅಪರಾಧಿತ ಸ್ತ್ರೀಯನ್ನು ಏಕೆ ಸೃಷ್ಟಿಸಿದ್ದೇವಾ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಬೇರಾಗಿದೆ ಭಗವತ್ ಸ್ವರೂಪಿಗಳಾದ ಋಷಿಗಳಾಗಿ ಏನು ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲು ಎಂದು ಹೇಳಿದರೆ ಪತಿಗಳು ಪತಿಗಳು ನಿಮ್ಮಂತಹ ಪತಿಗಳು. ಅಣ್ಣನ ಒಂದು ದಿನದ ಈ ನಿಂದನೆಯು ನಮ್ಮನ್ನು ಸಾಯುವುದರ ಅಣ್ಣನ ಅಪರಾಧಗಳನ್ನು ತಿಳಿಸಿ ನಾನು ನಿನಗೆ ಹಲವಾರು ಬಾರಿ ಕೇಳಿಕೊಳ್ಳಲು ಆದದ್ದು ಹಾಗೆ ಹೋಯಿತು. ಅದನ್ನು ಮಾಡಲಿ. ಈ ದಿನ ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದೆ ದೇವಿ. ಆದರೆ ಅದರಿಂದಾಗುವ ಅಣ್ಣನ ಈಗ ನಾನು ಯಾವ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳಿ, ಹಸಿನಾಮೆಯ ದೇವಿ ದರ್ಶನಕ್ಕೆಂದು ತೆರಳಿದ್ದೆವು. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದ ದ್ರೌಪದಿಯೂ ಬಂದಿದ್ದಾಳೆ. ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ ಗ್ರಾಮಗಳನ್ನು ತೆರೆದು ಬಂದಿದ್ದರು. ಇನ್ನೇನು ಸಂಧ್ಯಾಗುವುದು. ಇಲ್ಲಿಂದ ಬಿಚ್ಚಿದ ಗುಡಿಯನ್ನು ಕಟ್ಟುವುದಷ್ಟೇ ಬಾಕಿಯಲ್ಲಿ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದರು ಸ್ವಾಮಿ, ಅಪಹಾಸ್ಯ ಮಾಡಿದರು. ಏನು ದುರ್ಯೋಧನನೊಡನೆ ನಾನಾ ಸಂಧಿಗೆ ಪ್ರಯತ್ನ? ಯಾರು ಮತ್ತಿನ್ಯಾರು? ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗರೆಯ ವಿಲಾಸ ವಿವರಣೆಗಳಲ್ಲಿ ಮದ್ದನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುವುದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದ್ದೆ. ನನ್ನ ಸಂದೇಹವು ನಿಜವಾಗಿದೆ. ಅದರಲ್ಲಿ ಈಗ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವುದು ಗೊತ್ತೇ? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ. ಆಗಿರಲಿ ಪ್ರಾಣಕಾಂತ. ಅಂದು ಕುರುಕುಲಾಂತಕರಾದ ರಾತ್ರಿ ನನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಇನ್ನು ಏನೇನೋ ನುಡಿದಿರಲ್ಲ. ಇದು ನಿಮಗೆ ನೆನಪಿದೆಯೇ? ಪ್ರತಿಜ್ಞಾವಾಕ್ಯಗಳನ್ನು ಕೇಳಾಪೇಕ್ಷಿಸಿದ ಪಾಂಚಾಲಿ ಮಾಂಡ ಪ್ರತಿಜ್ಞೆಯನ್ನು ಮರೆಯುವುದ ಹೇಳಿ ಮಾಡಿದರಷ್ಟೇ ಸಾಲದು. ಅದನ್ನು ಕಾರ್ಯರೂಪಕ್ಕೆ ತರಬೇಕೆನ್ನುವುದೇ ನಮ್ಮ ಚಿಂತೆ. ಅಣ್ಣನ ಆಜ್ಞಾಕಾರಕರಲ್ಲವೇ? ಶಾಂತಿಯನ್ನು ಬಯಸುವರು ಈ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲು. ನಾನು ಯುದ್ಧವನ್ನು ಬಲು ಆತುರದಿಂದ
ಆದರೆ ಇನ್ನೊಂದು ಗಳಿಗೆಯು ನಾನು ಇದನ್ನು ಸಹಿಸತಕ್ಕವನಲ್ಲ.